ನಾಳೆ ಬೆಳಗ್ಗೆ ಹೈಕಮಾಂಡ್ ನಾಯಕರ ಭೇಟಿ. ನಾಳೆ ಹೈಕಮಾಂಡ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯನ್ನ ಭೇಟಿಯಾಗಲಿದ್ದಾರೆ ಸಿದ್ದು. ಬೆಳಗ್ಗೆ 9 ಗಂಟೆಗೆ ಭೇಟಿಯಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಸೋನಿಯಾ ಗಾಂಧಿ ಜೊತೆ ಚರ್ಚೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದೆಹಲಿಯ 10 ಜನಪಥ ರಸ್ತೆಯಲ್ಲಿರುವಂತಹ ಸೋನಿಯಾ ಅವರ ನಿವಾಸದಲ್ಲಿ ಅವರನ್ನ ಭೇಟಿಯಾಗಲಿದ್ದಾರೆ. ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಸಿದ್ದರಾಮಯ್ಯ ಭೇಟಿಯಾಗಲಿದ್ದಾರೆ. ಇದೇ ಕಾರ್ಯಕ್ರಮಗಳ ನಿಮಿತ್ತ ಖಾಸಗಿ ವಿಮಾನದಲ್ಲಿ ದೆಹಲಿಯತ್ತ ಹೊರಟಿದ್ದು. ಆದರೆ ದೆಹಲಿಯಲ್ಲಿ ಮಳೆ ಹೆಚ್ಚಾಗಿದ್ರಿಂದ ಹವಾಮಾನ ವೈಪರೀತ್ಯದ ಹಿನ್ನೆಲೆ ಸದ್ಯ ಜೈಪುರದಲ್ಲಿ ಅವರ ಖಾಸಗಿ ವಿಮಾನ ಲ್ಯಾಂಡ್ ಆಗಿದೆ. ಮಳೆ ಇರೋದ್ರಿಂದ ಅವರು ಏರ್ಪೋರ್ಟ್ನಲ್ಲೇ ಕಾಯುವಂಥ ಪರಿಸ್ಥಿತಿ. ಈ ಸಂದರ್ಭದಲ್ಲಿ ಅಶೋಕ್ ಗೆಹ್ಲೋಟ್ ಅವರು ಭೇಟಿ ನೀಡಿ ಮಾತನಾಡಿದ್ದಾರೆ ಪ್ರಸಕ್ತ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ. ಮಧ್ಯರಾತ್ರಿ ನಂತರದಲ್ಲಿ ಜೈಪುರದಿಂದ ದೆಹಲಿಯ ಕಡೆಗೆ ಮತ್ತೆ ವಿಮಾನ ಹೊರಡುತ್ತೆ. ಬೆಳಗ್ಗೆ ಸೋನಿಯಾ ಗಾಂಧಿ ಅವರನ್ನ, ಆ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಸಿದ್ದರಾಮಯ್ಯನವರು ಚರ್ಚೆ ನಡೆಸಲಿದ್ದಾರೆ. ಒಂದು ಕೃತಜ್ಞತೆ ಸಲ್ಲಿಸೋದ ಸಲುವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತನಾಡ್ತಾರೆ ಅನ್ನುವಂಥದ್ದು. ಇದೇ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ದೆಹಲಿಯತ್ತ ಹೊರಟಿರೋದು. ನಾಳೆ ಬೆಳಗ್ಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗ್ತಾರೆ. ಬೆಳಗ್ಗೆ 9 ಗಂಟೆಗೆ ಭೇಟಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿದ್ದಾರೆ. ಇವತ್ತು ಯಾವ ರೀತಿ ಅವರು ಮೊದಲು ಒಂದು ಮೀಟಿಂಗ್ ಆಯಿತು, ಆಮೇಲೆ ತಮ್ಮ ರಾಜೀನಾಮೆಯನ್ನು ಅನೌನ್ಸ್ ಮಾಡಿದರು. ನಾಳೆ ಹೈಕಮಾಂಡ್ನ ಭೇಟಿ. ಇನ್ನೇನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿ ಇರುವಂತಹ KIAB ಸಂಜೆ 7:40 ಏರ್ ಇಂಡಿಯಾ ವಿಮಾನದಲ್ಲಿ AI266 KIAB ಟರ್ಮಿನಲ್ 2 ನಿಂದ ಕೆಲವೇ ಕ್ಷಣಗಳಲ್ಲಿ ದೆಹಲಿಯನ್ನ ತಲುಪಲಿದ್ದಾರೆ. ಪ್ರಯಾಣ ಹೊರಟಿರುವಂತಹವರು DCM DK ಶಿವಕುಮಾರ್ KIAB ಯಿಂದ ದೆಹಲಿಗೆ ತೆರಳಿದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಕೂಡ ಹೊರಟಿದ್ದಾರೆ. ದೇವನಹಳ್ಳಿ ಬಳಿ ಇರುವಂತಹ KIAB ಯಿಂದ ಅವರು ಹೊರಟಿರೋದು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅವರು ಕೂಡ ದೆಹಲಿಯನ್ನ ತಲುಪಲಿದ್ದಾರೆ. KIAB ಯಿಂದ DK ಶಿವಕುಮಾರ್ ಕೂಡ ದೆಹಲಿಗೆ ಹೊರಟಿದ್ದಾರೆ. ಸೊ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ನಾಳೆ ದೆಹಲಿಯಲ್ಲೇ ಇರ್ತಾರೆ. ಸಂಜೆ 7:40 ಏರ್ ಇಂಡಿಯಾ ವಿಮಾನದಲ್ಲಿ DK ಶಿವಕುಮಾರ್ ಅವರು ಪ್ರಯಾಣ ಬೆಳೆಸಿದ್ದು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅವರು ಕೂಡ ದೆಹಲಿಯನ್ನು ತಲುಪಲಿದ್ದಾರೆ. ಮತ್ತೊಂದು ಕಡೆ ದೆಹಲಿಗೆ ಹೊರಟಿದ್ರು ಖಾಸಗಿ ವಿಮಾನದಲ್ಲಿ ಸಿದ್ದರಾಮಯ್ಯನವರು. ಆದರೆ ಸಾಧ್ಯ ಆಗಲಿಲ್ಲ. ಆಗ ಹೆಚ್ಚು ಮಳೆ ಇದ್ದಿದ್ದರಿಂದ ಜೈಪುರದಲ್ಲಿ ಲ್ಯಾಂಡ್ ಆಗಿದ್ದಾರೆ. ಮಧ್ಯರಾತ್ರಿ ನಂತರ ಅವರು ಕೂಡ ದೆಹಲಿಯ ಕಡೆಗೆ ಹೊರಡ್ತಾರೆ. ನಾಳೆ ಇಬ್ಬರು ನಾಯಕರು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಚರ್ಚೆ ಮಾಡ್ತಾರೆ. ಒಂದು ಕಡೆ ಸಿದ್ದರಾಮಯ್ಯನವರು ಈಗಾಗಲೇ ತಮ್ಮ ಸ್ಥಾನತ್ಯಾಗ ಮಾಡಿದ್ದಾರೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಸ್ಥಾನಕ್ಕೇರೋ ತಯಾರಿಯಲ್ಲಿದ್ದಾರೆ. ಇನ್ನೊಂದು ಕಡೆ ರಾಜ್ಯಪಾಲರು ಮತ್ತೆ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಿಂದ ವಿಶೇಷ ವಿಮಾನದಲ್ಲಿ ಆಗಮಿಸಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಇಂದೋರ್ಗೆ ತೆರಳಿದ್ರು ತಾವರ್ಚಂದ್ ಗೆಹ್ಲೋಟ್. ಬೆಂಗಳೂರಿಗೆ ಮರಳಿದ್ದಾರೆ. ಈಗ ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಮಧ್ಯಪ್ರದೇಶದ ಇಂದೋರ್ನಿಂದ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ನಿನ್ನೆ ರಾತ್ರಿ ಅವರು ಇಂದೋರಿಗೆ ತೆರಳಿದ್ರು. ಇವತ್ತು ಇದು ಸ್ವಲ್ಪ ರಾಜಕೀಯ ಹೈಡ್ರಾಮಾಗಳು, ಹಗ್ಗ ಜಗ್ಗಾಟ ಮತ್ತು ಚರ್ಚೆಗೆ ಕಾರಣ ಆಯಿತು. ಸಿದ್ದರಾಮಯ್ಯನವರು ಕೂಡ ಆ ಕುರಿತು ಮಾತನಾಡ್ತಾ ಇದ್ರು. ನಾನು ಸಮಯ ಕೇಳಿದ್ದೆ, ಅವರಿಗೆ ರಾಜೀನಾಮೆ ಸಲ್ಲಿಸೋದಕ್ಕೆ ಹೋಗೋ ಸಂದರ್ಭದಲ್ಲಿ ಅವರಿಲ್ಲ. ಅಮಿತ್ ಶಾ ಅವರು ಅವರನ್ನು ಕರೆಸ್ಕೊಂಡು ಬಿಟ್ಟಿದ್ದಾರೆ. ಒಂದು ರೀತಿ ರಾಜಕೀಯ ಅಸ್ಥಿರತೆ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ರಾಜ್ಯಪಾಲರು ಇಲ್ಲದೇ ಇದ್ರೆ ಏನಂತೆ, ನಾನು ಅವರ ಕಚೇರಿಗೆ ಹೋಗಿ ಕಾರ್ಯದರ್ಶಿಗೆ ನನ್ನ ರಾಜೀನಾಮೆ ಪತ್ರವನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಕೂಡ ಆಡ್ತಾ ಇದ್ರು. ಈಗ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಮತ್ತೆ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ ತಮ್ಮ ಪತ್ರ ಈಗಾಗಲೇ ಅವರ ಕಚೇರಿಯನ್ನು ತಲುಪಿಸಿ ಸಿದ್ದರಾಮಯ್ಯನವರು ದೆಹಲಿ ಕಡೆಗೆ ಹೊರಟಿದ್ದಾರೆ. ಸದ್ಯ ಜೈಪುರದಲ್ಲಿದ್ದಾರೆ. 7:45 ವಿಮಾನದಲ್ಲಿ DK ಶಿವಕುಮಾರ್ ಕೂಡ ದೆಹಲಿಯತ್ತ ಹೊರಟವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯನ್ನು ತಲುಪಲಿದ್ದಾರೆ. ಈ ಮಧ್ಯಪ್ರದೇಶದ ಇಂದೋರ್ನಿಂದ ವಿಶೇಷ ವಿಮಾನದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ಸರ್ಕಾರದಲ್ಲಿ ನಾವು ಗಮನಿಸ್ತಿದ್ದ ಹಾಗೆ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವಂಥ ತಿಕ್ಕಾಟ ಹಲವು ಸಂದರ್ಭಗಳಲ್ಲಿ ರಾಜ್ಯ ಗಮನಿಸ್ತಾನೆ ಬಂದಿದ್ದಂಥ ವಿಚಾರ, ಹಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡೋ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರ ಲಭ್ಯತೆ ಇರಲಿಲ್ಲ.